ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಮೀನಿನ ಊಟ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಬಾಂಗುಡೆ, ಅಂಜಲ್, ಪ್ರಾನ್ಸ್ ಹೀಗೆ ವಿಧ ವಿಧವಾದ ಸೀ ಫುಡ್ಗಳ ತಳಿಗಳಿಗೆ ವಿಧ ವಿಧವಾದ ಮಸಾಲೆ ಹಾಗೂ ಐಟಮ್ಸ್. ಇದನ್ನು ಕೇಳಿದ್ರೆ ಸಾಕು, ಯಾವ ಭಾಗದಲ್ಲಿ ನೀವಿದ್ರೂ ನಿಮ್ಮ ಬಾಯಲ್ಲಿ ನೀರು ಬರುತ್ತೆ. ಅದೇ ಥರ ಬೇಸಿಗೆಯ ಬೇಗೆಯಲ್ಲಿ ಒಂದೊಳ್ಳೆ ಮೀನಿನ ಊಟ ಮಾಡೋಣ ಅಂತ ಹೋದವರು ಇದೀಗ ಮಸಣ ಸೇರಿದ್ದಾರೆ. ಹಾಸನದ ಅರಕಲಗೂಡು ತಾಲೂಕಿನಲ್ಲಿ ಬಿಸಿಲ ಬೇಗೆಗೆ ಬೆಂದು ಹೋಗಿದ್ದ ಮಂದಿ ಒಳ್ಳೆ ಮೀನೂಟ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ರು. ಆಗ ಅವರ ಕಣ್ಣಿಗೆ ಬಿದ್ದಿದ್ದೆ ಈ ಕೆರೆ. ಬೇಸಿಗೆಯ ಕಾರಣಕ್ಕೆ ಅರಕಲಗೂಡು ತಾಲೂಕಿನ ಬಸವಹಳ್ಳಿ ಗ್ರಾಮದ ಕೆರೆ ನೀರೇ ಇಲ್ಲದೆ ಬತ್ತಿ ಹೋಗಿತ್ತು. ಆಗ ಸಾಮಾನ್ಯವಾಗಿ ಮೀನುಗಳು ಬರದಾದ ಕೆರೆಯಿಂದ ಸಾವನ್ನಪ್ಪಿದ್ವು. ಆದರೆ ಇದು ನಮಗೆ ಭೂರಿ ಭೋಜನ ಆಗುತ್ತೆ ಅಂತ ಅಂದ್ಕೊಂಡಂತಹ ಅದೇ ಗ್ರಾಮಸ್ಥರು, ಆ ಗ್ರಾಮದ ಜನರು ಮುಗಿಬಿದ್ದು ಸತ್ತು ಬಿದ್ದ ಹಾಗೆ ಕೆಸರಿನಲ್ಲೇ ಹೂತು ಹೋಗಿದ್ದ ಮೀನುಗಳನ್ನ ಹೆಕ್ಕಿ ತೆಗೆದು ನಂತರ ತಮ್ಮ ಭರ್ಜರಿ ಮೀನುಟಕ್ಕೆ ಅವರು ರೆಡಿ ಮಾಡ್ಕೊಂಡಿದ್ರು. ಆದರೆ ತಾವೊಂದು ಅಂದುಕೊಂಡರೆ ವಿಧಿಯೊಂದು ಬೇರೆ ಬಗ್ದಿತ್ತು ಅನ್ನೋ ರೀತಿ ಆ ಗ್ರಾಮಸ್ಥರಿಗೆ ಗೊತ್ತಿರಲಿಲ್ಲ ಅದು ಅವರ ಕೊನೆಯ ಊಟವಾಗುತ್ತೆ ಅಂತ. ಯಾವಾಗ ಮೀನುಗಳನ್ನ ನೀಟಾಗಿ ತಂದು ಮನೇಲಿ ಚೆನ್ನಾಗಿ ಕ್ಲೀನ್ ಮಾಡಿ ಅಡುಗೆ ಮಾಡಿ ಊಟ ಬಡಿಸಿ ನಂತರ ಅವರು ಕೂಡ ಊಟ ಮಾಡಿದ್ರೋ ಅಷ್ಟೇ. ಆ ನಂತರ ಅವರು ಮೇಲೆ ಏಳಲೇ ಇಲ್ಲ. ಮೀನುಗಳು ಸತ್ತು ಬಹಳ ಸಮಯವಾಗಿದ್ರಿಂದಲೋ ಅಥವಾ ಮೀನುಗಳ ದೇಹದಲ್ಲಿ ಯಾವುದೋ ಒಂದು ವಿಷಪೂರಿತ ಅಂಶ ಇತ್ತೋ ಗೊತ್ತಿಲ್ಲ. ಆದರೆ ವಿಪರ್ಯಾಸ ಏನಂದ್ರೆ, ಮೀನುಗಳು ಧಾರಾಳವಾಗಿ ಸಿಕ್ಕಿದ್ವು ಎಂಬ ಕಾರಣಕ್ಕೆ ಅಲ್ಲಿ ಮೀನುಗಳನ್ನ ಸವಿಯೋದಕ್ಕೆ ಇದ್ದದ್ದು ಬರೋಬ್ಬರಿ 15 ಜನ. ಆದರೆ ಊಟ ಎಲ್ಲ ಮಾಡಿ ಅವರಲ್ಲಿ 2 ಸತ್ರೆ ಇನ್ನುಳಿದಂತಹ ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಿದ್ದಾರೆ. ನೋಡಿ, ಇದಕ್ಕೆ ಏನಂತ ಹೇಳಬೇಕು ಅಂತ. ನಮ್ಮೂರಿನ ಕೆರೆ ನಮಗೆ ಭರ್ಜರಿ ಊಟ ನೀಡಬಹುದು ಅಂತ ಯೋಚನೆ ಮಾಡಿದ್ರು. ಆದರೆ ಅದೇ ಕೆರೆ ಅವರಿಗೆ ವಿಷವನ್ನ ಉಣಿಸಿತ್ತು. ಸದ್ಯ ಈ ಕುರಿತು ಪ್ರಕರಣ ದಾಖಲಾಗಿದ್ದು ತನಿಖೆಯಿಂದಷ್ಟೇ ಈ ಸಾವಿಗೆ ನಿಖರ ಕಾರಣ ಏನು ಅನ್ನೋದು ತಿಳಿದು ಬರಬೇಕಿದೆ. ಹಾಸನದ ಈ ಒಂದು ವಿಷಯದ ಜೊತೆಗೆ ನಿಮಗೆ ತಿಳಿದಿರುವಂತೆ ಇದೇ ಮೇ 7ನೇ ತಾರೀಕು ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಿಗೆ 2ನೇ ಹಂತದ ಮತದಾನ ನಡೀತಾ ಇದೆ. ಕಡ್ಡಾಯವಾಗಿ ಎಲ್ಲರೂ ಮತದಾನ ಮಾಡಿ ಯೋಗ್ಯ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡಿ. ಇದು ನ್ಯೂಸ್ ಫಸ್ಟ್ನ ಕಳಕಳಿ.